ಸ್ನೇಹಿತರೆ ನಮಸ್ಕಾರ. ನಾನು ಗಣೇಶ್ ಪೂಜಾರಿ. ನನ್ನ ಕಾನೂನಿನ ತರಗತಿಗಳಿಗೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದೇ ಇದೆ, ಕ್ಷಿಪ್ರವಾಗಿ ಬೆಳೆಯುತ್ತಿರುವಂತಹ ಪ್ರಪಂಚದ ಒಂದು ಭಾಗ ನಾವೆಲ್ಲರೂ ಆಗಿದ್ದೇವೆ ಮತ್ತು ಇದೆಲ್ಲವೂ ವಿಕಾಸ ಸಿದ್ಧಾಂತದಿಂದಾಗಿ ನಮಗೆ ಸಾಧ್ಯ ಆಗಿದೆ. ಹೌದು, ದಿನನಿತ್ಯ ನಡೆಯುವ ಆವಿಷ್ಕಾರಗಳು, ಸಂಶೋಧನೆಗಳು ನಮಗೆ ಸಾಕಷ್ಟು ಬೆಳವಣಿಗೆಯನ್ನು ನೀಡಿದೆ ಮತ್ತು ಈ ರೀತಿಯ ವಿಕಾಸ ಸಿದ್ಧಾಂತವನ್ನು ನಾವು ಓದುವಾಗ ಒಂದು ದೊಡ್ಡ ಪ್ರತಿಪಾದನೆ ಬರ್ತದೆ. ಅದೇನಂತ ಹೇಳಿದರೆ, ಡೋಂಟ್ ರೀಇನ್ವೆಂಟ್ ದ ವೀಲ್ ಅಗೇನ್. ಅಂದರೆ ಚಕ್ರವನ್ನು ನಾವು ಆಲ್ರೆಡಿ ಕಂಡು ಹಿಡಿದಾಗಿದೆ, ಅದಕ್ಕೆ ಸಮಯ ವ್ಯರ್ಥ ಮಾಡುವುದು ಬೇಡ, ಅದನ್ನು ಇನ್ನಷ್ಟು ವೇಗವಾಗಿ ಹೇಗೆ ಓಡಿಸೋದು ಅನ್ನೋದ್ರ ಬಗ್ಗೆ ಆವಿಷ್ಕಾರ ಮಾಡೋಣ ಅನ್ನುವಂತಹ ಒಂದು ಪ್ರಿನ್ಸಿಪಲ್. ಮತ್ತು ಈ ಪ್ರಿನ್ಸಿಪಲ್ ಎಲ್ಲ ಒಂದು ವಿಷಯಗಳ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಸಂವಿಧಾನಗಳು ಇದಕ್ಕೆ ಹೊರತಲ್ಲ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಿಖಿತ ಸಂವಿಧಾನ ಅಂತ ಬಂದಿರೋದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ. ಅಲ್ಲಿಂದ ಮುಂದೆ ಸಾಕಷ್ಟು ದೇಶಗಳು ತಮ್ಮದೇ ಆದ ಸಂವಿಧಾನವನ್ನು ಬರೆದುಕೊಂಡಿವೆ ಮತ್ತು ಭಾರತದ ಸಂವಿಧಾನ ಅಂತ ಓದುವಾಗ ನಮಗೆ ನಮ್ಮ ಸಂವಿಧಾನದ ಮೂಲಗಳು ಯಾವುವು ಅನ್ನೋದು ಗೊತ್ತಿರಬೇಕಾಗ್ತದೆ. ನಮ್ಮ ದೇಶದ ಸಂವಿಧಾನವನ್ನು ಬರೆಯುವಾಗ ನಾವು ಸಾಕಷ್ಟು ಬೇರೆ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅಲ್ಲಿಂದ ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ನಮ್ಮ ಸಂವಿಧಾನಕ್ಕೂ ಸಹ ಆ್ಯಡ್ ಮಾಡಿದ್ವಿ. ಹಾಗಾದರೆ ಎಲ್ಲಿಂದ ತಗೊಂಡ್ವಿ, ಏನನ್ನು ತಗೊಂಡ್ವಿ ಅನ್ನೋದರ ಅಧ್ಯಯನ ತುಂಬ ಪ್ರಮುಖ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಭಾರತ ಸಂವಿಧಾನದ ಮೂಲಗಳು ಯಾವುವು, ಯಾವ ದೇಶಗಳಿಂದ ತೆಗೆದುಕೊಂಡ್ವಿ, ಏನೇನನ್ನು ತೆಗೆದುಕೊಂಡ್ವಿ ಮತ್ತು ಈ ದೇಶಗಳು ಅಂತ ಹೇಳಿದಾಗ ಅವುಗಳನ್ನು ಸುಲಭವಾಗಿ ನೆನಪಿಸಿಕೊಳ್ಳಲು ಯಾವುದಾದ್ರೂ ಟ್ರಿಕ್ ಇದೆಯೇ ಅನ್ನೋದನ್ನು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ತಡಬೇಕೆ, ಮೊದಲ ಸ್ಲೈಡ್ಗೆ ಹೋಗ್ಬಿಡೋಣ. ಈ ಮೊದಲ ಸ್ಲೈಡ್ನಲ್ಲಿ ನಾನು ನಿಮಗೆ ಭಾರತ ಸಂವಿಧಾನಕ್ಕೆ ದೊರೆತಂತಹ 11 ಮೂಲಗಳ ಚಿತ್ರವನ್ನು ನೀಡಿದ್ದೇನೆ. ಮೊಟ್ಟ ಮೊದಲನೇದಾಗಿ ಭಾರತ, ನಮ್ಮದೇ ಆದ ಒಂದು ಸೋರ್ಸ್ ಇತ್ತು, ಅದೇನಂತ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಅದರ ಜೊತೆಗೆ ಅಮೇರಿಕಾ, ಬ್ರಿಟನ್, ಫ್ರಾನ್ಸ್, ಐರ್ಲ್ಯಾಂಡ್, ಆಸ್ಟ್ರೇಲಿಯಾ, ಕೆನಡಾ, ಸೋವಿಯತ್ ಯೂನಿಯನ್, ಜರ್ಮನಿ, ಸೌತ್ ಆಫ್ರಿಕಾ ಮತ್ತು ಜಪಾನ್, ಈ ದೇಶಗಳ ಸಂವಿಧಾನಗಳಿಂದಲೂ ಸಹ ಸಾಕಷ್ಟು ಅಂಶಗಳನ್ನು ನಾವು ಪಡೆದಿದ್ದೇವೆ. ಈ 11 ಮೂಲಗಳನ್ನು ನಾವು ಹೇಗೆ ನೆನಪಿಟ್ಕೊಳ್ಬಹುದು ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರಬಹುದು. ಈ ಒಂದು ಸ್ಲೈಡನ್ನು ನೀವು ಕೂಲಂಕುಷವಾಗಿ ನೋಡಿದರೆ ನಿಮಗೆ ಅಲ್ಲಿ ಒಬ್ಬ ಡಿಟೆಕ್ಟಿವ್ ಇಮೇಜ್ ಕಾಣಿಸುತ್ತೆ. ಅಷ್ಟು ಸಣ್ಣ ಡಿಟೆಕ್ಟಿವ್ ಇಮೇಜ್ ನಿಮಗೆ ಕಾಣಿಸಿದರೆ ನೀವು ಸಹ ಒಬ್ಬ ಡಿಟೆಕ್ಟಿವ್ ಅಥವಾ ಪತ್ತೇದಾರ ಅಂತ ಅಂದ್ಕೊಳ್ಬಹುದು. ಮತ್ತು ಒಬ್ಬ ಪತ್ತೇದಾರನಿಗೆ ಇಂಗ್ಲೀಷ್ನಲ್ಲಿ ಡಿಟೆಕ್ಟಿವ್ ಅಂತ ಹೇಳ್ತೀವಿ, ಹಿಂದಿಯಲ್ಲಿ ಜಾಸೂಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಇಮೇಜ್ ನಿಮಗೆ ಕಾಣಿಸಿದರೆ, ಅಂದರೆ ಇಫ್ ಯು ಸಿ, ಆ ಇಮೇಜ್ ನೀವು ನೋಡಿದರೆ ನಿಮ್ಮನ್ನು ನಾನು ಏನಂತ ಕರಿತೀನಿ, ಜಾಸೂಸ್ ಅಂತ ಕರೆಯಲ್ಲ, ನಿಮಗೆ ಗೌರವ ಕೊಟ್ಟು ಜಾಸೂಸ್ ಜಿ ಅಂತ ಕರಿತೇನೆ. ಆಗ ಏನಾಯ್ತದು, ಇಫ್ ಯು ಸಿ, ಅಲ್ಲಿ ಯು ಅಂದರೆ YOU ಹಾಕಿಲ್ಲ, ನಾನು ಜಸ್ಟ್ ಯು ಹಾಕಿದ್ದೀನಿ. ಮತ್ತು ಸಿ ಅನ್ನೋದನ್ನು SEE ಅಂತ ಹಾಕಿಲ್ಲ, ಸಿ ಅಂತ ಆಲ್ಫಾಬೆಟ್ ಲೆಟರ್ ಮಾತ್ರ ಹಾಕಿದ್ದೀನಿ. ಸೊ ಇಫ್ ಯು ಸಿ ಜಾಸೂಸ್ ಜಿ ಅಂತ ಹಾಕಿದ್ದೀನಿ. ನೀವು ನೋಡಿದರೆ ನೀವು ಒಬ್ಬ ಪತ್ತೇದಾರ ಅಂತ ನಾನು ಹಾಕಿದ್ದೀನಿ. ಸೊ ಅಲ್ಲಿ ನೋಡ್ತಾ ಬನ್ನಿ. ಐ ಅಂದರೆ ಇಂಡಿಯಾ, ಎಫ್ ಅಂದರೆ ಫ್ರಾನ್ಸ್, ಯು ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಸಿ ಅಂದರೆ ಕೆನಡಾ, ಜೆ ಅಂದರೆ ಜಪಾನ್, ಎ ಅಂದರೆ ಆಸ್ಟ್ರೇಲಿಯಾ, ಎಸ್ ಅಂದರೆ ಸೋವಿಯತ್ ಯೂನಿಯನ್, ಯು ಅಂದರೆ UK ಮತ್ತು ಎಸ್ ಅಂದರೆ ಸೌತ್ ಆಫ್ರಿಕಾ, ಜಿ ಅಂದರೆ ಜರ್ಮನಿ ಮತ್ತು ಐ ಅಂದರೆ ಐರ್ಲ್ಯಾಂಡ್. ಸೊ ಅಲ್ಲಿ 11 ದೇಶಗಳ ಹೆಸರಿನ ಮೊದಲಿನ ಅಕ್ಷರ ನಿಮಗೆ ಕಾಣಿಸುತ್ತೆ. ನೀವು ನೆನ್ಪಿಟ್ಕೊಳ್ಬೇಕಾದಂತಹ ಟರ್ಮ್ ಇಫ್ ಯು ಸಿ ಜಾಸೂಸ್ ಜಿ. ಇದನ್ನು ನೆನ್ಪಿಟ್ಕೊಂಡ್ರೆ ನೀವು 11 ದೇಶಗಳನ್ನು ನೆನಪಿಸ್ಕೊಳ್ಬೋದು. ಇದೊಂದು ಟ್ರಿಕ್ಕನ್ನು ನೀವು ನೆನ್ಪಿಟ್ಕೊಳ್ಳಿ. ಮುಂದಿನ ಸ್ಲೈಡಿಂದ ಒಂದೊಂದೇ ದೇಶದಿಂದ ಏನೇನನ್ನು ನಾವು ತಗೊಂಡ್ವಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮೊಟ್ಟ ಮೊದಲಿಗೆ ಭಾರತದಿಂದನೇ ಒಂದಷ್ಟು ಸೋರ್ಸ್ ಇದೆ ಅಂತ ನಾನು ಹೇಳಿದೆ. ಅದು ಎಲ್ಲಿಂದ ಬರುತ್ತೆ ಅಂತ ಹೇಳಿದರೆ, ಭಾರತ ಸರ್ಕಾರದ ಕಾಯ್ದೆ 1935 ಅಥವಾ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಇಲ್ಲಿಂದ ನಾವು ಏನೆಲ್ಲ ಪಡ್ಕೊಂಡ್ವಿ ಅಂತ ಹೇಳಿದರೆ, ಒಕ್ಕೂಟದ ವ್ಯವಸ್ಥೆ ಅಂದರೆ ರಾಜ್ಯಗಳ ಒಕ್ಕೂಟ ಅಂತ ನಾವು ಏನು ಹೇಳ್ತೀವಿ, ಆ ಕಾನ್ಸೆಪ್ಟ್, ರಾಜ್ಯಪಾಲರ ಹುದ್ದೆ, ನ್ಯಾಯಾಂಗ ವ್ಯವಸ್ಥೆ, ತುರ್ತು ಪರಿಸ್ಥಿತಿ ಉಪಬಂಧಗಳು, ಸಾರ್ವಜನಿಕ ಸೇವಾ ಆಯೋಗಗಳು ಮತ್ತು ಆಡಳಿತಾತ್ಮಕ ವಿವರಣೆಗಳು, ಈ ಎಲ್ಲ ವಿವರಗಳನ್ನು ನಾವು ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇಂದ ಪಡ್ಕೊಂಡಿದ್ದೀವಿ. ಇದು ನಮ್ಮ ಮೊದಲ ಸೋರ್ಸ್. ಇನ್ನು ನಮ್ಮ ಸಂವಿಧಾನದ ಎರಡನೆಯ ಮೂಲ, ಪ್ರಾಯಶಃ ಇದನ್ನು ಎರಡನೆಯ ಮೂಲ ಅಂತ ಹೇಳಬಾರ್ದು, ಇಡೀ ಪ್ರಪಂಚದಲ್ಲಿರುವ ಎಲ್ಲ ಸಂವಿಧಾನಗಳಿಗೂ ಮೊಟ್ಟ ಮೊದಲ ಮೂಲವೇ ಅಮೆರಿಕದ ಸಂವಿಧಾನ. ಯಾಕಂದರೆ ಇದು ಇಡೀ ಪ್ರಪಂಚದ ಮೊಟ್ಟ ಮೊದಲ ಲಿಖಿತ ಸಂವಿಧಾನ. ಈ ರೀತಿ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಕಾನ್ಸೆಪ್ಟನ್ನು ತಂದು ಹಾಕಿರೋದೇ ಅವರೇ ಆಗಿರೋದ್ರಿಂದ ನಾವು ಆ ಅಂಶಕ್ಕೆ ಮೊಟ್ಟ ಮೊದಲಿಗೆ ಅವರಿಗೆ ಧನ್ಯವಾದ ಹೇಳಬೇಕು. ಆ ಅಂಶವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಸೊ ಲಿಖಿತ ಸಂವಿಧಾನ ಕಾನ್ಸೆಪ್ಟನ್ನು ತಂದವರು ಯಾರು, ಅಮೆರಿಕ ದೇಶ.
ಇನ್ನು ಸಂವಿಧಾನದ ಪ್ರಸ್ತಾವನೆ ಏನಿದೆ, ನಾವು ಪ್ರಿಯಾಂಬಲ್ ಅಂತ ಏನು ಕರಿತೀವಿ, ಅದರಲ್ಲಿ ವಿ ದ ಪೀಪಲ್ ಅಂತ ನಾವೇನು ಹೇಳ್ತೀವಲ್ಲ, ಈ ಒಂದು ಶಬ್ದಗಳ ಗುಚ್ಛ ಏನಿದೆ ಅದು ಅಮೆರಿಕದ ಸಂವಿಧಾನದಿಂದ ಬಂದಿರುವಂಥದ್ದು, ಅದು ಸಹ ನಮಗೆ ಗೊತ್ತಿರಬೇಕು. ಇನ್ನು ಅತಿ ಪ್ರಮುಖವಾದಂತಹ ಮೂಲಭೂತ ಹಕ್ಕುಗಳು, ಈ ಕಾನ್ಸೆಪ್ಟನ್ನು ನಾವು ಅಮೆರಿಕದ ಕಾನ್ಸ್ಟಿಟ್ಯೂಷನಿಂದ ಪಡ್ಕೊಂಡಿದ್ದೇವೆ. ಅದರ ನಂತರ ನ್ಯಾಯಿಕ ವಿಮರ್ಶೆ ಅಂದರೆ ಜುಡಿಷಿಯಲ್ ರಿವ್ಯೂ, ಆರ್ಟಿಕಲ್ 13ನಲ್ಲಿ ನಾವು ಏನು ಮಾತಾಡ್ತೇವೆ ಅದನ್ನು ಸಹ ನಾವು ಅಮೆರಿಕದ ಕಾನ್ಸ್ಟಿಟ್ಯೂಷನಿಂದ ಇನ್ಸ್ಪೈರ್ ಆಗಿ ಪಡ್ಕೊಂಡಿರುವಂಥದ್ದು. ಇನ್ನು ಸರ್ಕಾರದ ಒಕ್ಕೂಟ ರಚನೆ ಅಂತ ನಾವು ಫೆಡರಲ್ ಸ್ಟ್ರಕ್ಚರ್ ಆಫ್ ದಿ ಗೌರ್ಮೆಂಟ್ ಏನಿದೆ ಅದನ್ನು ಅಮೆರಿಕದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಹಾಗೇನಿಲ್ಲ, ಕೇಂದ್ರ ಸರ್ಕಾರ ಜಾಸ್ತಿ ಅಧಿಕಾರವನ್ನು ಹೊಂದಿದೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೂ ಸಹ ಈ ಒಂದು ಒಕ್ಕೂಟ ರಚನೆ ಅನ್ನೋ ಕಾನ್ಸೆಪ್ಟನ್ನು ನಾವು US ಕಾನ್ಸ್ಟಿಟ್ಯೂಷನಿಂದ ಪಡ್ಕೊಂಡಿದ್ದೇವೆ. ಇನ್ನು ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಾಧ್ಯಕ್ಷರನ್ನು ತೆಗೆದುಹಾಕುವಂಥದ್ದು, ಈ ಒಂದು ಪ್ರೊಸೆಸ್ಸನ್ನು ಸಹ ನಾವು ಅಲ್ಲಿಂದನೇ ಇನ್ಸ್ಪಿರೇಷನ್ ಪಡ್ಕೊಂಡಿದ್ದೀವಿ. ಅದರ ಜೊತೆಗೆ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆ ಮತ್ತು ಅವರ ಕಾರ್ಯಗಳು, ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ಪದಚ್ಯುತಿಗೊಳಿಸುವುದು, ಈ ಎಲ್ಲ ಅಂಶಗಳು ಸಹ ಅಮೆರಿಕದ ಕಾನ್ಸ್ಟಿಟ್ಯೂಷನಿಂದಲೇ ಬಂದಿದೆ. ಇನ್ನು ಮತದಾರರ ಸಮುದಾಯ ಅಥವಾ ಗಣ ಏನು ಹೇಳ್ತೀವಿ ನಾವು, ಇಲೆಕ್ಟ್ರಲ್ ಕಾಲೇಜ್ ಅಂತ ಏನು ಹೇಳ್ತೀವಲ್ಲ, ಆ ಕಾನ್ಸೆಪ್ಟ್ ಇರ್ಬೋದು, ಸ್ವತಂತ್ರ ನ್ಯಾಯಾಂಗದ ಕಾನ್ಸೆಪ್ಟ್ ಇರ್ಬೋದು. ಇನ್ನು ಅಧಿಕಾರಗಳ ಪ್ರತ್ಯೇಕತೆ ಅಂದರೆ ನಾವು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇದರ ನಡುವೆ ಏನು ಪ್ರತ್ಯೇಕತೆ ಮಾಡ್ತೀವಲ್ಲ, ಈ ಕಾನ್ಸೆಪ್ಟ್ ಸಹ ಅಮೆರಿಕದಿಂದನೇ ಬಂದಿರುವಂಥದ್ದು. ಆದರೆ ಅಲ್ಲಿ ಸಂಪೂರ್ಣವಾಗಿ ಪ್ರತ್ಯೇಕತೆ ಅಂದರೆ ಪ್ರತ್ಯೇಕತೆಯೇ ಇದೆ, ನಮ್ಮಲ್ಲಿ ಅಷ್ಟು ಪ್ರತ್ಯೇಕತೆ ಇಲ್ಲ. ಅದ್ರ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ. ಅದರ ಜೊತೆಗೆ ಸಶಸ್ತ್ರ ಪಡೆಗಳ ಕಮಾಂಡರ್ ಇನ್ ಚೀಫ್ ಆಗಿ ರಾಷ್ಟ್ರಾಧ್ಯಕ್ಷರು ಇರುವಂಥ ಕಾನ್ಸೆಪ್ಟ್, ಇದು ಸಹ ಅಮೆರಿಕದಿಂದಲೇ ಇನ್ಸ್ಪೈರ್ ಆಗಿರುವಂಥದ್ದು. ಮತ್ತು ಕಾನೂನಿನ ಅಡಿಯಲ್ಲಿ ಸಮಾನ ರಚನೆ ಅಂದರೆ ಈಕ್ವಲ್ ಪ್ರೊಟೆಕ್ಷನ್ ಅಂಡರ್ ಲಾ ಅಂತ ಏನು ಕಾನ್ಸೆಪ್ಟ್ ಇದೆ, ಈ ಎಲ್ಲ ಕಾನ್ಸೆಪ್ಟ್ಗಳು ಸಹ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈ ಕಾನ್ಸ್ಟಿಟ್ಯೂಷನಿಂದ ಇನ್ಸ್ಪೈರ್ ಆಗಿರುವಂಥದ್ದು ಅನ್ನೋದು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಮುಂದಿನ ಸೋರ್ಸ್ ಇಂಗ್ಲೆಂಡ್, ಇಂಗ್ಲೀಷರು, UK ಅಥವಾ ಬ್ರಿಟನ್. ಇವರಿಂದ ನಾವು ಇನ್ಸ್ಪೈರ್ ಆಗಲೇಬೇಕಿತ್ತು, ಇವರಿಂದ ಸಾಕಷ್ಟು ಅಂಶಗಳನ್ನು ನಾವು ತಗೊಳ್ಳೇಬೇಕಿತ್ತು. ಯಾಕಂದರೆ ಸುಮಾರು 300 ವರ್ಷಗಳಿಗಿಂತಲೂ ಜಾಸ್ತಿ ಅವರು ಇಲ್ಲಿದ್ದರು, ನಮ್ಮನ್ನು ಆಡಳಿತ ಮಾಡಿದರು, ಅವ್ರದ್ದೊಂದು ಆಡಳಿತ ಶೈಲಿ ಇತ್ತು. ಅದರಿಂದ ನಾವೊಂದಷ್ಟು ಅಂಶವನ್ನು ಪಡ್ಕೊಳ್ಳೇಬೇಕಿತ್ತು. ಎಷ್ಟೋ ಕಾನೂನುಗಳು ಅವರ ನೆಲದ ಕಾನೂನು, ನಮ್ಮ ನೆಲದ ಕಾನೂನು ಸಹ ಆಯಿತು ಅಂತ ಹೇಳಿದ ನಂತರ ಸಂವಿಧಾನ ಈ ಒಂದು ವಿಷಯದಲ್ಲಿ ಅವರ ಕೊಡುಗೆ ಇರುತ್ತೆ ಅಂದರೆ ಅದೊಂದು ಅತಿಶಯೋಕ್ತಿ ಅಲ್ಲ. ಅವರ ಒಂದು ಸಂವಿಧಾನದಿಂದ ಸಾಕಷ್ಟು ಅಂಶಗಳನ್ನು ನಾವು ಎರವಲು ಪಡೆದಿದ್ದೇವೆ. ಉದಾಹರಣೆಗೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದರೆ ಸಂಸದೀಯ ಸರ್ಕಾರ ಪದ್ಧತಿ ಏನಿದೆ ಅದನ್ನು ನಾವು ಅವರ ಒಂದು ಕಾನ್ಸ್ಟಿಟ್ಯೂಷನಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಅದರ ಜೊತೆಗೆ ಪ್ರಧಾನಮಂತ್ರಿ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ, ಪ್ರೈಮ್ ಮಿನಿಸ್ಟರ್, ಆ ಕಾನ್ಸೆಪ್ಟ್ ಸಹ ಅಲ್ಲಿಂದನೇ ಬಂದಿರುವಂಥದ್ದು. ಇನ್ನು ರಾಜ್ಯದ ನಾಮಮಾತ್ರದ ಮುಖ್ಯಸ್ಥ ಪ್ರೆಸಿಡೆಂಟ್, ಇಲ್ಲಿ ನಾವು ಯುನೈಟೆಡ್ ಸ್ಟೇಟ್ಸಿಂದ ಪ್ರೆಸಿಡೆಂಟ್ ಅನ್ನೋ ಕಾನ್ಸೆಪ್ಟನ್ನು ಪಡ್ಕೊಂಡ್ವಿ. ಆದರೆ UK ಒಂದು ಕಾನ್ಸ್ಟಿಟ್ಯೂಷನಿಂದ ಇನ್ಸ್ಪೈರ್ ಆಗಿಬಿಟ್ಟು ಅವರನ್ನು ಕೇವಲ ನಾಮಮಾತ್ರದ ಮುಖ್ಯಸ್ಥರನ್ನಾಗಿ ಮಾಡಿದ್ವಿ. ಸೊ ಇದು ಒಂದು ಬ್ಯೂಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದರ ಜೊತೆಗೆ ಏಕಪೌರತ್ವದ ಪರಿಕಲ್ಪನೆ ಇರ್ಬೋದು, ಕಾನೂನಿನ ಅಧಿಪತ್ಯ ಇರ್ಬೋದು, ಇದು ಸಹ UK ಕಾನ್ಸ್ಟಿಟ್ಯೂಷನಿಂದನೇ ಬಂದಿರುವಂಥದ್ದು. ಅತ್ಯಂತ ಪ್ರಮುಖವಾದ ಒಂದು ಇನ್ಸ್ಪಿರೇಷನ್ ಯಾವುದಂತ ಕೇಳಿದರೆ ಆರ್ಟಿಕಲ್ 32 ಮತ್ತು ಆರ್ಟಿಕಲ್ 226 ಅಡಿಯಲ್ಲಿ ಸಾಂವಿಧಾನಿಕ ಪರಿಹಾರ ಪಡೆಯುವಂಥ ಒಂದು ಮೂಲಭೂತ ಹಕ್ಕು ಇದೆಯಲ್ಲ, ಈ ಕಾನ್ಸೆಪ್ಟ್ ಇದು ತುಂಬ ಪ್ರಮುಖವಾದ ಕಾನ್ಸೆಪ್ಟ್. ಇದನ್ನು ನಾವು UK ಕಾನ್ಸ್ಟಿಟ್ಯೂಷನಿಂದ ಪಡ್ಕೊಂಡ್ವಿ. ಇನ್ನು ಸಂಸದೀಯ ಸವಲತ್ತುಗಳು, ಆರ್ಟಿಕಲ್ 105 ಏನು ಮಾತನಾಡುವ ಸ್ವಾತಂತ್ರ್ಯ ಅಥವಾ ಫ್ರೀಡಮ್ ಆಫ್ ಸ್ಪೀಚ್ ಪಾರ್ಲಿಮೆಂಟ್ ಹೌಸಲ್ಲಿ ಸಿಗುತ್ತಲ್ವ, ಅದು ಆರ್ಟಿಕಲ್ 19ಕ್ಕಿಂತ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಬಗ್ಗೆ ನಾವು ಜಾಸ್ತಿ ಮುಂದೆ ಮಾತಾಡೋಣ. ಬಟ್ ಈ ಆರ್ಟಿಕಲ್ 105 ಸಹ ಇನ್ಸ್ಪೈರ್ಡ್ ಆಗಿರೋದು ಅವರ ಕಾನ್ಸ್ಟಿಟ್ಯೂಷನಿಂದನೇ. ಅದರ ಜೊತೆಗೆ ಸ್ಪೀಕರ್ ಮತ್ತು ಅವರ ಪಾತ್ರಗಳಿರ್ಬೋದು, ದ್ವಿಸದನ ಶಾಸಕಾಂಗ ಪದ್ಧತಿ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎನ್ನುವಂಥ ಕಾನ್ಸೆಪ್ಟ್, ನಮ್ಮಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸಹ ಇದೆ. ಸೊ ಈ ರೀತಿ ದ್ವಿಸದನ ಶಾಸಕಾಂಗ ಪದ್ಧತಿ ಇರ್ಬೋದು. ಮತ್ತು ಹೆಚ್ಚು ಶಕ್ತಿಯುತವಾದ ಕೆಳಮನೆ, ನಮ್ಮ ರಾಜ್ಯಸಭೆ ಕೇವಲ ಹೆಸರಿಗೆ ಮಾತ್ರ ಅಲ್ಲ, ಅದಕ್ಕೆ ಶಕ್ತಿ ಸಹ ಇದೆ, ಆ ಒಂದು ಕಾನ್ಸೆಪ್ಟು. ಇನ್ನು ಶಾಸಕಾಂಗ ಪದ್ಧತಿ ಮತ್ತು ಮಂತ್ರಿಮಂಡಲದ ವ್ಯವಸ್ಥೆ, ಈ ಎಲ್ಲ ವಿಷಯಗಳನ್ನು ನಾವು UK ಕಾನ್ಸ್ಟಿಟ್ಯೂಷನಿಂದ ಇನ್ಸ್ಪೈರ್ ಆಗಿ ಪಡ್ಕೊಂಡಿರುವಂಥದ್ದು, ಅಥವಾ ಈ ಎಲ್ಲ ವಿಷಯಗಳಿಗೆ ಅವರು ಮೂಲ ಅಂತ ನಾವು ಹೇಳಬಹುದು. ಮುಂದಿನ ಸಂವಿಧಾನ ಕೆನಡಾ ಸಂವಿಧಾನ. ಇವರಿಂದ ನಾವು ಅರೆ ಒಕ್ಕೂಟ ಸರ್ಕಾರ, ನಮ್ಮದು ಒಕ್ಕೂಟ ಸರ್ಕಾರ ಆದರೂ ಸಹ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಅಧಿಕಾರ ಇದೆ. ಈ ಒಂದು ಕಾನ್ಸೆಪ್ಟ್ ನಾವು ಕೆನಡಾದಿಂದ ಪಡ್ಕೊಳ್ತೇವೆ. ಇನ್ನು ಅಧಿಕಾರಗಳ ವಿತರಣೆ ಇದೆಯಲ್ವಾ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರಿಗಳ ವಿತರಣೆ ಏನಾಗಿದೆ, ಆ ಕಾನ್ಸೆಪ್ಟ್ ಇರ್ಬೋದು. ಮತ್ತು ನಮ್ಮಲ್ಲಿ ಏನಾಗುತ್ತೆ ಅಂದರೆ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ ಇದೆ. ಆ ಎಲ್ಲ ಲಿಸ್ಟ್ ಆದ ನಂತರ ಏನಾದರೂ ಉಳಿದಿದ್ದರೆ ಆ ಶೇಷಾಧಿಕಾರಗಳು ಕೇಂದ್ರ ಸರ್ಕಾರಕ್ಕೆ ಇರಬೇಕು ಎನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಅದು ಸಹ ಕೆನಡಾದಿಂದ ಬಂದಿರುವಂಥದ್ದು. ಇನ್ನು ಕೇಂದ್ರದಿಂದ ರಾಜ್ಯಗಳ ರಾಜ್ಯಪಾಲರ ಏನು ನೇಮಕಾತಿ ಆಗುತ್ತೆ, ಆ ಕಾನ್ಸೆಪ್ಟ್ ಇರ್ಬೋದು. ಮತ್ತು ಸುಪ್ರೀಂ ಕೋರ್ಟ್, ರಾಷ್ಟ್ರಪತಿಯವರು ಯಾವುದೇ ಒಂದು ಕಾನೂನಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದರೆ ಅಥವಾ ಯಾವುದೋ ಒಂದು ಫ್ಯಾಕ್ಟ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ ಉತ್ತರಿಸುವಂಥ ಒಂದು ವ್ಯಾಪ್ತಿ ಏನಿದೆ ಅಲ್ವಾ, ಈ ವಿಷಯ, ಈ ಎಲ್ಲ ವಿಷಯಗಳನ್ನು ನಾವು ಕೆನಡಾ ಕಾನ್ಸ್ಟಿಟ್ಯೂಷನಿಂದ ಪಡ್ಕೊಂಡಿದ್ದೇವೆ.
ಜೊತೆಗೆ ಐರ್ಲೆಂಡ್ ಕಾನ್ಸ್ಟಿಟ್ಯೂಷನಿಂದ ನಾವು ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ DPSP ಏನು ಮಾತಾಡ್ತೀವಲ್ಲ ಆ ಒಂದು ಕಾನ್ಸೆಪ್ಟನ್ನು ಮತ್ತು ರಾಷ್ಟ್ರಪತಿಗಳಿಂದ ರಾಜ್ಯಸಭೆಗೆ ಸದಸ್ಯರ ನಾಮನಿರ್ದೇಶನ ಮತ್ತು ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನ ಈ ಎಲ್ಲ ವಿಷಯಗಳನ್ನು ನಾವು ಐರ್ಲೆಂಡ್ ಕಾನ್ಸ್ಟಿಟ್ಯೂಷನಿಂದ ಪಡ್ಕೊಂಡಿದ್ದೇವೆ. ಇನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ನಾವು ರಾಜ್ಯಗಳ ನಡುವಿನ ವ್ಯಾಪಾರ ವಾಣಿಜ್ಯ ಸ್ವಾತಂತ್ರ್ಯದ ಬಗ್ಗೆ ಮತ್ತು ಸಮವರ್ತಿ ಅಂದರೆ ಕನ್ಕರೆಂಟ್ ಲಿಸ್ಟ್ ಏನಿದೆ, ಕೇಂದ್ರ ಮತ್ತು ರಾಜ್ಯ ಎರಡೂ ಅಧಿಕಾರವನ್ನು ಚಲಾಯಿಸಬಹುದಾದಂತಹ ಒಂದು ಪಟ್ಟಿ ಏನಿದೆ ಅಲ್ವಾ ಆ ಬಗ್ಗೆ ಇರಬಹುದು, ಅಥವಾ ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನದ ಅವಕಾಶ ಇದೆಯಲ್ವಾ ಅದರ ಒಂದು ವಿಷಯ ಇರಬಹುದು, ಮತ್ತು ಕೇಂದ್ರ ಸರ್ಕಾರಕ್ಕೆ ನೀಡಬಹುದಾದಂಥ ಒಂದಿಷ್ಟು ವಿಶೇಷ ಅಧಿಕಾರಿಗಳ ಬಗ್ಗೆ ಈ ಎಲ್ಲ ವಿಷಯವನ್ನು ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ಇನ್ಸ್ಪೈರ್ ಆಗಿ ಪಡ್ಕೊಂಡಿದ್ದೇವೆ. ಇನ್ನು ಸೋವಿಯತ್ ಯೂನಿಯನ್ ಅಥವಾ USSR ಅಥವಾ ರಷ್ಯಾ ಅಂತ ನಾವು ಏನು ಕರಿತೇವೆ, ಇವರಿಂದ ನಾವು ಪ್ರಸ್ತಾವನೆಯ ನ್ಯಾಯದ ಆದರ್ಶಗಳು ಏನೆಲ್ಲ ಇದೆ ಪ್ರಿಯಾಂಬಲಲ್ಲಿ ಬರುತ್ತಲ್ವಾ, ಜಸ್ಟಿಸಲ್ಲಿ ಸೋಷಿಯಲ್, ಇಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಅಂತ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯದ ಬಗ್ಗೆ ಏನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಆ ವಿಷಯಗಳಿರ್ಬೋದು. ಇನ್ನು ಮೂಲಭೂತ ಕರ್ತವ್ಯಗಳು ಈ ಕಾನ್ಸೆಪ್ಟ್ ಇರ್ಬೋದು, ಮತ್ತು ಆರ್ಥಿಕ ಅಭಿವೃದ್ಧಿಯ ಮೇಲ್ವಿಚಾರಣೆಗಾಗಿ ಕಡ್ಡಾಯ ಯೋಜನಾ ಆಯೋಗ ಅಂತ ಏನು ಕಾನ್ಸೆಪ್ಟ್ ಇದೆ, ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಸೋವಿಯತ್ ಯೂನಿಯನ್ನಿಂದ ಇನ್ಸ್ಪೈರ್ ಆಗಿ ಪಡ್ಕೊಂಡಿದ್ದೇವೆ. ಇನ್ನು ಫ್ರಾನ್ಸ್ ಸಂವಿಧಾನದಿಂದ ನಾವು ನಮ್ಮ ಪ್ರಸ್ತಾವನೆಗೆ ಅಂದರೆ ಪ್ರಿಯಾಂಬಲ್ಗೆ ಸಾಕಷ್ಟು ಇನ್ಸ್ಪೈರ್ ಆಗಿದ್ದೇವೆ. ಅಲ್ಲಿ ಬರುವಂತಹ ಒಂದು ಗಣರಾಜ್ಯದ ಆದರ್ಶ ಇರ್ಬೋದು, ಅಥವಾ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಪರಿಕಲ್ಪನೆ ಏನಿದೆ ಈ ಪರಿಕಲ್ಪನೆಗಳನ್ನು ನಾವು ಫ್ರಾನ್ಸ್ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ. ಇನ್ನು ಜರ್ಮನಿಯ ಸಂವಿಧಾನ, ಇದನ್ನು ವೇಮಾರ್ ಸಂವಿಧಾನ ಅಂತ ಸಹ ಕರಿತೇವೆ. ಇವರಿಂದ ನಾವು ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವ ಬಗ್ಗೆ ಏನು ಪ್ರಾವಿಷನ್ಸ್ ಇದೆ ಅದನ್ನು ನಾವು ಜರ್ಮನಿಯ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ. ಇನ್ನು ಸೌತ್ ಆಫ್ರಿಕಾ ಸಂವಿಧಾನದಿಂದ ಸಂವಿಧಾನದ ತಿದ್ದುಪಡಿ ಪ್ರಕ್ರಿಯೆ ಆ ವಿಷಯದ ಜೊತೆಗೆ ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನ ಈ ವಿಧಾನವನ್ನು ಸಹ ನಾವು ಅವರಿಂದ ಪಡ್ಕೊಂಡಿದ್ದೇವೆ. ಕೊನೆಯದಾಗಿ ಆದರೆ ಅತ್ಯಂತ ಪ್ರಮುಖವಾದಂತಹ ಒಂದು ಪ್ರಾವಿಷನನ್ನು ನಾವು ಜಪಾನ್ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ. ಅದೇನಂತ ಹೇಳಿದರೆ ಕಾನೂನಿನಿಂದ ಸ್ಥಾಪಿಸಲಾದ ವಿಧಾನ ಅಂದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಇದೊಂದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಈ ಕಾನ್ಸೆಪ್ಟ್ ಸಹ ನಾವು ಮುಂದೆ ಡಿಸ್ಕಸ್ ಮಾಡ್ತೇವೆ. ಈ ಒಂದು ಅಂಶವನ್ನು ನಾವು ಜಪಾನ್ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ. ಈ ರೀತಿಯಾಗಿ ಈ 11 ಮೇಜರ್ ಸೋರ್ಸಸ್ಸಿಂದ ಭಾರತದ ಸಂವಿಧಾನವನ್ನು ರಚನೆ ಮಾಡಲಾಗಿದೆ. ನಮ್ಮ ಸಂವಿಧಾನ ಕರ್ತರು ಈ ಒಂದು ಸಂವಿಧಾನವನ್ನು ಮಾಡುವಾಗ ಸಾಕಷ್ಟು ಜವಾಬ್ದಾರಿಯನ್ನು ವಹಿಸಿ ಬೇರೆ ಬೇರೆ ಸಂವಿಧಾನಗಳನ್ನು ಓದಿ ಅದರಿಂದ ನಾವು ಪಡೆಯಬಹುದಾದಂಥ ಅಂಶಗಳನ್ನು ಗುರುತಿಸಿ ಯಾವುದನ್ನು ಎರವಲು ಪಡೆದರೆ ಚೆನ್ನವೋ ಅಂತಹ ಅಂಶಗಳನ್ನು ತಂದು ನಮ್ಮ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಮತ್ತು ಇಂದು ನಮ್ಮ ಸಂವಿಧಾನ ಸಹ ವಿಶ್ವದಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಸಂವಿಧಾನ. ಏನಕ್ಕಂತ ಹೇಳಿದರೆ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಗಣರಾಜ್ಯ ನಮ್ಮದು. ಸೊ ಈ ಒಂದು ಸಂವಿಧಾನಕ್ಕೂ ಸಹ ಸಾಕಷ್ಟು ವ್ಯಾಲ್ಯೂ ಇದೆ ಮತ್ತು ಅದಕ್ಕೋಸ್ಕರ ಆಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡ್ಬಿಟ್ಟು ನಮ್ಮ ಸಂವಿಧಾನ ಕರ್ತರು ಈ ಒಂದು ಸಂವಿಧಾನವನ್ನು ರಚನೆ ಮಾಡಿದರು ಅಂತ ಹೇಳ್ತಾ ಈ ಒಂದು ಪ್ರೆಸೆಂಟೇಷನನ್ನು ನಾನು ನಿಶಾನ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಭಾರತದ ಸಂವಿಧಾನದ ಟೀಕಾಕಾರರು ಭಾರತದ ಸಂವಿಧಾನವು ಎರವಲು ಪಡೆದ ಸಂವಿಧಾನ ಅಂತ ಹೇಳ್ತಾರೆ. ಯಾಕಂದರೆ ನಾವು ಬೇರೆ ಬೇರೆ ಸಂವಿಧಾನದಿಂದ ಸಾಕಷ್ಟು ಅಂಶವನ್ನು ಎರವಲು ಪಡೆದಿರೋದ್ರಿಂದ ಇದನ್ನು ಕಾಪಿ ಪೇಸ್ಟ್ ಸಂವಿಧಾನ ಅಂತ ಟೀಕಾಕಾರರು ತುಂಬ ಸುಲಭವಾಗಿ ಹೇಳ್ತಾರೆ. ಆದರೆ ಹಾಗೆ ಹೇಳುವುದು ಸರಿಯಲ್ಲ. ಬೇರೆ ಬೇರೆ ಸಂವಿಧಾನಗಳನ್ನು ಓದಿ ಅದರಲ್ಲಿರುವ ಅಂಶಗಳನ್ನು ಗುರುತಿಸಿ ಅದರಲ್ಲಿ ಯಾವುದನ್ನು ನಾವು ಪಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾದ ಒಂದು ಅದ್ಭುತವಾದ ಸಂವಿಧಾನವನ್ನು ರಚಿಸಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾವು ಅವರಿಗೆ ಗೌರವ ಕೊಡಬೇಕೇ ಹೊರತು ಇದೊಂದು ಕಾಪಿ ಪೇಸ್ಟ್ ಸಂವಿಧಾನ ಅಂತ ಹೇಳೋದು ಖಂಡಿತವಾಗ್ಲೂ ಒಂದು ಒಳ್ಳೆಯ ಮಾತಲ್ಲ ಅಂತ ನನ್ನ ಭಾವನೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.